ಕಾಂಗ್ರೆಸ್ ಪದೇ ಪದೇ. ಆಮ್ ಆದ್ಮಿಗೆ ಶಿವಸೇನೆ, ಇಂಡಿ ಮೈತ್ರಿಕೂಟದ ಆಮ್ ಆದ್ಮಿಗೆ, ಇಂಡಿ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಇದೆ, ಆದರೆ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಸ್ಪರ್ಧೆ ಮಾಡಬಾರ್ದು ಅಂತೇನಿಲ್ಲ, ಕಾಂಗ್ರೆಸ್ಸನ್ನಲ್ಲಿ ಯಾರು ಮೂಸ್ತಾ ಇಲ್ಲ ಅಲ್ಲಿ. ಅದು ಹೆಂಗೆ ಹೇಳ್ತೀರಿ ಅಂತಂದರೆ, ಈಗ ಕಳೆದ 2-3 ಚುನಾವಣೆ ಆಯ್ತಲ್ಲ, ಲೋಕಸಭೆಯಲ್ಲಿ ಒಂದು ಬಂದಿಲ್ಲ, ವಿಧಾನಸಭೆಯಲ್ಲೂ ಒಂದು ಬಂದಿಲ್ಲ. ಅದಕ್ಕಿಂತ ಮೊದಲು 8 ಬಂದಿತ್ತು ಬಿ ಜೆ ಪಿ. ಕಾಂಗ್ರೆಸ್ ಯಾವಾಗ 2013ರಲ್ಲಿ 8 ಬಂದಿತ್ತು, ಬಿ ಜೆ ಪಿ 22 ಬಂದಿತ್ತು, ಆಮ್ ಆದ್ಮಿ 32 ಬಂದಿತ್ತು. ಅವರಿಬ್ಬರು ಸೇರಿ ಮಾಡಿದರು, ಕಾಟ ಕೊಟ್ಟರು, ಅವರು ವಿಸರ್ಜನೆ ಮಾಡಿದರು, ಎಲೆಕ್ಷನ್ಗೆ ಹೋದರು, ಭರ್ಜರಿ ಬಹುಮತ ಬಂತು. ಕಳೆದ ಬಾರಿ ಚುನಾವಣೆ ನೋಡಿ, 2020ರಲ್ಲಿ ನಡೆದ ಚುನಾವಣೆ 67ಕ್ಕೆ 67 ಯಾರು? ಆಮ್ ಆದ್ಮಿ. ಬಿ ಜೆ ಪಿಗೆ ಎಷ್ಟು? 3, ಕಾಂಗ್ರೆಸ್ 0. ಹಾಗಿದ್ದಾಗ ಬಿಟ್ಟುಕೊಡ್ಬೇಕಿತ್ತಲ್ಲ, ಅವ್ರು ಬಿಟ್ಟುಕೊಟ್ಟು ಈಗ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಬಿ ಜೆ ಪಿಗೆ ವರದಾನ ಆಗ್ತಾ ಇದೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಆಮ್ ಆದ್ಮಿಗೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ, ಎಸ್ ಪಿ ಮತ್ತು ಮಮತಾ ಬ್ಯಾನರ್ಜಿಯವರ TMC ಬೆಂಬಲವನ್ನು ಕೊಡ್ತಾ ಇದೆ. ಆಮ್ ಆದ್ಮಿ ವಿರುದ್ಧ ನಿಂತಿದ್ದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ನಾನು ಹೇಳಿದ್ನಲ್ಲ, ಅಲ್ಲಪ್ಪ 0 1 ಇಲ್ಲ, ನಿಮಗೆ ಒಂದು 10-15 ಬರ್ತೀರಿ, ಏನಾದರೂ ಮಾಡ್ಬೋದು, ಸರ್ಕಾರದಲ್ಲಿ ಪಾಲಾಗ್ಬೋದು, ಏನೂ ಇಲ್ಲ. ನೀವು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಅಲ್ಲಿ TMC ವಿರುದ್ಧ ನಿಲ್ತೀರಿ. ಮತ್ತು ಯಾವ ಇಂಡಿ ಕೂಟ ಅಂತೇಳಿ TMC ಕೇಳ್ತಾ ಇದೆ. ಹೊಡ್ಸ. ಆಮೇಲೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಇಲ್ಲಾದರೂ ಓಕೆ, ಇಲ್ಲಿ ಆಮ್ ಆದ್ಮಿ ಅಡ್ಜಸ್ಟ್ ಆಗಬೇಕಾಗಿತ್ತು ಸ್ವಲ್ಪ. ಬಟ್ ಆಮ್ ಆದ್ಮಿಯಲ್ಲಿ ಸರ್ಕಾರವೇ ಬಂದುಬಿಡ್ತಲ್ಲ, ಅವರು ಪವರ್ಫುಲ್ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ, ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಎಡಪಕ್ಷಗಳು, ಮಹಾರಾಷ್ಟ್ರದಲ್ಲೂ ಅವರ ಸಂಬಂಧ ಧೂಳಿಪಟ ಆಗೋಯ್ತು ಮೊನ್ನೆ. ಒಂದು ಹೆಜ್ಜೆ ಮುಂದೆ ಹೋದ RJD. ಏನದು RJD? ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ RJD, ರಾಷ್ಟ್ರೀಯ ಜನತಾ ದಳ್. ಮೊನ್ನೆ ಇಂಡಿ ಮೈತ್ರಿಕೂಟಕ್ಕೆ ಬನ್ನಿ ಅಂತ ಕರೆದ್ರು ಯಾರನ್ನ? ನಿತೀಶ್ ಕುಮಾರ್ ವಾಪಸ್ ಬನ್ನಿ ಅಂತೇಳಿ. ಅವ್ರು ಯಾಕೆ ಬರ್ತಾರೆ? ಅವರು ಆಲ್ರೆಡಿ ಅಲ್ಲಿ CM ಆಗಿದ್ದಾರೆ, ಆರಾಮಾಗಿದ್ದಾರೆ. ಈಗ ಲಾಲು ಪ್ರಸಾದ್ ಯಾದವ್ ಅವರ ಮಗ ಹೇಳ್ತಾ ಇದ್ದಾರೆ, ಇಂಡಿ ಮೈತ್ರಿಕೂಟ ಇದೆಯಲ್ಲ ಅದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತ, ನೀವು ರಾಜ್ಯಸಭೆ ಅಥವಾ ವಿಧಾನಸಭೆಗೆಲ್ಲ ಬರಬೇಡಿ. ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ತೇಜಸ್ವಿ ಯಾದವ್. ಇಂಡಿ ಕೂಟದಲ್ಲಿ ಸದ್ಯ ಕಾಂಗ್ರೆಸ್ ಏಕಾಂಗಿ, ಯಾರಿಗೂ ಬೇಡದ ಕೂಸಾಯಿತು ಕಾಂಗ್ರೆಸ್. ಈ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೋಡಿ, ಅದು ನಶಿಸಿ ಹೋಗ್ತಾ ಇದೆ ಒಂದು ರೀತಿಯಲ್ಲಿ. ಒಂದೋ ತಮ್ಮಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು. ಈ ಎಡಪಕ್ಷಗಳಿದೆಯಲ್ಲ, ಕಮ್ಯುನಿಸ್ಟ್ ಪಕ್ಷಗಳು, ಸಾರಿ ಟು ಸೇ ದಿಸ್, ನೀವು ಅರ್ಥ ಮಾಡ್ಕೋಬೇಕು. ಒಂದು ಕಾಲದಲ್ಲಿ ಹೇಗೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಡಪಕ್ಷಗಳು, ಈ ಆಧುನಿಕತೆ ಬಂದ ಹಾಗೇ ಅವರು ಅಪ್ಡೇಟ್ ಆಗಲೇ ಇಲ್ಲ, ಅಲ್ಲೇ ಇದ್ದಾರೆ, ಅದೇ ಹಳೆಯ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಈ ಗ್ಲೋಬಲೈಸೇಷನ್ ಟೈಮಲ್ಲೂ ಕೂಡ ಇಲ್ಲ ಯೂನಿಯನ್, ಹಂಗಾಗಲ್ಲ ಅದು ಅಂತ. ನೀವು ಕಾಲ ಕಾಲಕ್ಕೆ ಬದಲಾಗಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ RSS ತಗೊಳ್ಳಿ. 2025ಕ್ಕೆ ವಿಜಯದಶಮಿಗೆ 100 ವರ್ಷ ಆಗುತ್ತೆ ಅದಕ್ಕೆ. ಇವರು ಕಳೆದ 90 ವರ್ಷಗಳ ಕಾಲ ಚಡ್ಡಿ ಬಿಟ್ಟರೆ ಬೇರೆ ಪ್ಯಾಂಟ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅವರು. ಇಲ್ಲ, ಇದು ನಮ್ಮದು ಸಿಸ್ಟಮ್ ಇದು ಅಂತ. ಹಿಂಗೆ ಸಿಸ್ಟಮ್ ನಮ್ಮದು, ಚಡ್ಡಿ, ವೈಟು, ಶೂ, ಟೊಪ್ಪಿ, ದಂಡ. ಅವ್ರಿಗೆ ಗೊತ್ತಾಗ್ಬಿಡ್ತು, ನೀವು ಹಿಂಗೆ ಮಾಡಿದರೆ ಈಗಿನ ಜನ್ರೇಷನ್ ಚಡ್ಡಿ ಹಾಕೊಂಬರಲ್ಲ ಅಂತ. ಇಲ್ಲ, ನಮ್ಮದು ಮೂಲಭೂತ, ನಮ್ಮದು ಸನಾತನ ಅಂತ ಕೂತ್ಕೊಳ್ಳಿಲ್ಲ ಅವರು. ಅರ್ಥ ಆಯ್ತು ಅವರಿಗೆ, ಯಂಗ್ ಜನ್ರೇಷನ್. ಯಾಕಂದರೆ ಮನುಷ್ಯ ಬದುಕೋದೆ ಮ್ಯಾಕ್ಸಿಮಮ್ ಎಷ್ಟು 60-70 ವರ್ಷ. ಹೊಸ ನೀರು ಬರ್ತಾ ಇದ್ದಾಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಲ್ವಾ? ಗೊತ್ತಾಗ್ಬಿಡ್ತು ಅವ್ರಿಗೆ, ಯುವಕರು ಇನ್ನು ಮುಂದೆ ಬರಲ್ಲ RSSಗೆ ಈ ಚಡ್ಡಿ ಹಾಕ್ಕೊಂಡು ಕೂತ್ಕೊಂಡ್ರೆ ಅಂತ. ಏನು ಮಾಡಿದರು? ಪ್ಯಾಂಟು. ಆಮೇಲೆ ಕಾಕಿ ಚಡ್ಡಿ ಹಾಕೋದಕ್ಕೆ ಕೆಲವರಿಗೆ ಇರುಸು ಮುರುಸಾಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಅದರ ಕಲರ್ ಕೂಡ ಚೇಂಜ್ ಮಾಡಿದರು. ಯಾಕೆ? ಸಂಘಟನೆ ಇಲ್ವೋ ಈಗ? ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗೆ ಕಮ್ಯುನಿಸ್ಟು ಅಪ್ಡೇಟ್ ಆಗಿಲ್ವೋ, ನಶಿಸಿ ಹೋಗ್ತಾ ಇದೆ. ಒಂದು ಕಾಲದಲ್ಲಿ 40-45 ಸೀಟ್ ಸರ್ ಕೇಂದ್ರ ಸರ್ಕಾರದಲ್ಲಿ, ಅವರೇ. ಕಾಂಗ್ರೆಸ್ ಈಗ ಅದನ್ನೇ ಮಾಡ್ತಾ ಇದೆ. ಪದೇ ಪದೇ ಏನು ಹೇಳಿದ್ರು ಕೂಡ, ಅವತ್ತು ಇಂಡಿ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಏನು ಹೇಳಿದರು? ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅದಕ್ಕೆ ಒಂದು ಮಾಡೋಣ ಅಂತ. ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ ಉತ್ತರದಲ್ಲಿ ಕೇಳಲಿಕ್ಕಿಲ್ಲ, ಮತ್ತೊಂದು ಏನೋ ಒಂದು ಅಟ್ಲೀಸ್ಟ್ ನಾಮಕಾವಾಸ್ತೆ ಆದರೂ ಕರ್ನಾಟಕದವರಾದರೂ ಹೇಳಬೇಕಿತ್ತಲ್ಲ. ಹೌದಾ, ಇಂಡಿ ಮೈತ್ರಿಕೂಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಒಳ್ಳೆ ವಿಚಾರ, ಆದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಹೇಳಿಲ್ಲ ರೀ ಇವರು.
ಈಗ ಇಂಡಿ ಕೂಟ ಖಾಲಿ, NDA ಜಾಲಿ ಜಾಲಿ ಜಾಲಿ. ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಇದೀಗ ಬಲಿಷ್ಠವಾಗ್ತಾ ಇದೆ. ನಿತೀಶ್ ಕುಮಾರ್ಗೆ ಲಾಲು ಪ್ರಸಾದ್ ಯಾದವ್ ಗಾಳ ಹಾಕಿದ್ರು, ಆದರೆ ಲಾಲು ಆಫರ್ನ ತಿರಸ್ಕರಿಸಿಬಿಟ್ರು ನಿತೀಶ್ ಕುಮಾರ್. ಇವತ್ತು ಲಾಲು ಮಗ ಹೇಳ್ತಾರೆ ಇಂಡಿ ಮೈತ್ರಿಕೂಟ ಲೋಕಸಭೆಗೆ ಮಾತ್ರ, ವಿಧಾನಸಭೆಗಿಲ್ಲ, NDA ಬಿಟ್ಟು ಬರೋದೇ ಇಲ್ಲ ಅಂತ ನಿತೀಶ್ ಕುಮಾರ್. ಅವ್ರ ಪಲ್ಟ್ರಾಮ್ ಅಂತ ಹೆಸರಿದೆ. ಅತ್ತ ನಾಯ್ಡು ಆಂಧ್ರ ಪ್ರದೇಶದಲ್ಲಿ, ಇತ್ತ ಪವನ್ ಕಲ್ಯಾಣ್ ಅವರ ಮನೆಗೆದ್ದು ಬಿಟ್ಟರು ನರೇಂದ್ರ ಮೋದಿ. ಹೇಗೆ? ವಿಶಾಖಪಟ್ಟಣಂನಲ್ಲಿ ಮೊನ್ನೆ ಒಂದು ರೋಡ್ ಶೋ ಆಯಿತು. ನಾಯ್ಡು ಮತ್ತು ಪವನ್ ಅವರನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ರೋಡ್ ಶೋ ಮಾಡಿಬಿಟ್ರು. ಮೋದಿ ಬಂದಿದ್ದಕ್ಕೆ ನಾಯ್ಡು ಖುಷ್, ಪವನ್ ಕಲ್ಯಾಣ್ ಖುಷ್. ಈ ಇಬ್ಬರನ್ನು, ಇವರಿಗೆ ಬೇಕಿರುವಂಥ ಎಲ್ಲ ಸವಲತ್ತುಗಳನ್ನು, ವ್ಯವಸ್ಥೆಗಳನ್ನು ನರೇಂದ್ರ ಮೋದಿ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಟ್ಲೀಸ್ಟ್ ಕಾಂಗ್ರೆಸ್ಗೆ, ಅಟ್ಲೀಸ್ಟ್ ಡೆಲ್ಲಿಯಲ್ಲಿ ಅಟ್ಲೀಸ್ಟ್ BJP ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಪ್ಪ, ನಾವು ನೀವು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ, ಬೇಕಿದ್ರೆ ನಾಮಕಾವಸ್ಥೆಯಿಂದ 5 ಕಡೆ ಆಗ್ತೀವಪ್ಪ, ಮರ್ಯಾದೆ ಪ್ರಶ್ನೆ ಅಂತ ಕೇಳಿದರೆ ಅವ್ರು ಕೊಡ್ತಿದ್ರೇನು? ಅಲ್ಲೂ ನಾನು ನಂದಲ್ಲಿಡ್ಲಿ ಅಂತ ಹೋಗಿದ್ದಾರೆ. ಈಗ ಉಳಿದ NDA ಎಲ್ಲ ಇಂಡಿ ಮೈತ್ರಿ ಮಿತ್ರ ಪಕ್ಷಗಳು ನೀವು ಏನು ಬೇಕಿದ್ರೆ ಮಾಡ್ಕೊಳ್ಳಿ, ನಾವಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂಡಿ ಕೂಟ ಖಾಲಿ ಖಾಲಿ. ಬಹುಶಃ ಇವರು ನಾಳೆ ಇಂಡಿ ಕೂಟ ನನಗನ್ಸುತ್ತೆ ಕಾಂಗ್ರೆಸ್ನ ಹೊರಗಿಟ್ಟು ಮಾಡಿಬಿಡತ್ತಾ ಅಂತ. 3ನೇ ಶಕ್ತಿ ಜನತಾ ಪರಿವಾರ ಅಂತ ಆ ಟೈಮಲ್ಲಿ ಆಯ್ತಲ್ಲ, ಮತ್ತೊಮ್ಮೆ ಆಗತ್ತಾ ಡೌಟ್ ಬರ್ತಾ ಇದೆ. NDA ಜಾಲಿ ಜಾಲಿ. ಓಕೆ, ಕಾಂಗ್ರೆಸ್ ಪದೇ ಪದೇ ಆಮ್ ಆದ್ಮಿಗೆ ಶಿವಸೇನೆ, ಇಂಡಿ ಮೈತ್ರಿಕೂಟದ ಆಮ್ ಆದ್ಮಿಗೆ, ಇಂಡಿ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಇದೆ, ಆದರೆ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಸ್ಪರ್ಧೆ ಮಾಡಬಾರ್ದು ಅಂತೇನಿಲ್ಲ, ಕಾಂಗ್ರೆಸ್ನಲ್ಲಿ ಯಾರು ಮೂಸ್ತಾ ಇಲ್ಲ ಅಲ್ಲಿ. ಅದು ಹೆಂಗೆ ಹೇಳ್ತೀರಿ ಅಂತಂದರೆ, ಕಳೆದ 2-3 ಚುನಾವಣೆ ಆಯ್ತಲ್ಲ, ಲೋಕಸಭೆಯಲ್ಲಿ ಒಂದು ಬಂದಿಲ್ಲ, ವಿಧಾನಸಭೆಯಲ್ಲೂ ಒಂದು ಬಂದಿಲ್ಲ. ಅದಕ್ಕಿಂತ ಮೊದಲು 8 ಬಂದಿತ್ತು BJP. ಕಾಂಗ್ರೆಸ್ ಯಾವಾಗ 2013ರಲ್ಲಿ 8 ಬಂದಿತ್ತು, BJP 28 ಬಂದಿತ್ತು, ಆಮ್ ಆದ್ಮಿ 32 ಬಂದಿತ್ತು. ಅವರಿಬ್ಬರು ಸೇರಿ ಮಾಡಿದರು, ಕಾಟ ಕೊಟ್ಟರು, ಅವರು ವಿಸರ್ಜನೆ ಮಾಡಿದರು, ಎಲೆಕ್ಷನ್ಗೆ ಹೋದರು, ಭರ್ಜರಿ ಬಹುಮತ ಬಂತು. ಕಳೆದ ಬಾರಿ ಚುನಾವಣೆ ನೋಡಿ, 2020ರಲ್ಲಿ ನಡೆದ ಚುನಾವಣೆ 67ಕ್ಕೆ 67 ಯಾರು? ಆಮ್ ಆದ್ಮಿ. BJPಗೆ ಎಷ್ಟು? 3, ಕಾಂಗ್ರೆಸ್ 0. ಹಾಗಿದ್ದಾಗ ಬಿಟ್ಟುಕೊಡ್ಬೇಕಿತ್ತಲ್ಲ, ಅವ್ರು ಬಿಟ್ಟುಕೊಟ್ಟು ಈಗ ಕ್ಯಾಂಡಿಡೇಟ್ ಹಾಕ್ಬಿಟ್ಟು BJPಗೆ ವರದಾನ ಆಗ್ತಾ ಇದೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಆಮ್ ಆದ್ಮಿಗೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ, SP ಮತ್ತು ಮಮತಾ ಬ್ಯಾನರ್ಜಿಯವರ TMC ಬೆಂಬಲವನ್ನು ಕೊಡ್ತಾ ಇದೆ. ಆಮ್ ಆದ್ಮಿ ವಿರುದ್ಧ ನಿಂತಿದ್ದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ನಾನು ಹೇಳಿದ್ನಲ್ಲ, ಅಲ್ಲಪ್ಪ 0 1 ಇಲ್ಲ, ನಿಮಗೆ ಒಂದು 10-15 ಬರ್ತೀರಿ, ಏನಾದರೂ ಮಾಡ್ಬೋದು, ಸರ್ಕಾರದಲ್ಲಿ ಪಾಲಾಗ್ಬೋದು, ಏನೂ ಇಲ್ಲ. ನೀವು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಅಲ್ಲಿ TMC ವಿರುದ್ಧ ನಿಲ್ತೀರಿ. ಮತ್ತು ಯಾವ ಇಂಡಿ ಕೂಟ ಅಂತೇಳಿ TMC ಕೇಳ್ತಾ ಇದೆ. ಹೊಡ್ಸ. ಆಮೇಲೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಇಲ್ಲಾದರೂ ಓಕೆ, ಇಲ್ಲಿ ಆಮ್ ಆದ್ಮಿ ಅಡ್ಜಸ್ಟ್ ಆಗಬೇಕಾಗಿತ್ತು ಸ್ವಲ್ಪ. ಬಟ್ ಆಮ್ ಆದ್ಮಿಯಲ್ಲಿ ಸರ್ಕಾರವೇ ಬಂದುಬಿಡ್ತಲ್ಲ, ಅವರು ಪವರ್ಫುಲ್ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ, ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಎಡಪಕ್ಷಗಳು, ಮಹಾರಾಷ್ಟ್ರದಲ್ಲೂ ಅವರ ಸಂಬಂಧ ಧೂಳಿಪಟ ಆಗೋಯ್ತು ಮೊನ್ನೆ. ಒಂದು ಹೆಜ್ಜೆ ಮುಂದೆ ಹೋದ RJD. ಏನದು RJD? ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ RJD, ರಾಷ್ಟ್ರೀಯ ಜನತಾ ದಳ್. ಮೊನ್ನೆ ಇಂಡಿ ಮೈತ್ರಿಕೂಟಕ್ಕೆ ಬನ್ನಿ ಅಂತ ಕರೆದ್ರು ಯಾರನ್ನ? ನಿತೀಶ್ ಕುಮಾರ್. ವಾಪಸ್ ಬನ್ನಿ ಅಂತೇಳಿ. ಅವ್ರು ಯಾಕೆ ಬರ್ತಾರೆ? ಅವರು ಆಲ್ರೆಡಿ ಅಲ್ಲಿ CM ಆಗಿದ್ದಾರೆ, ಆರಾಮಾಗಿದ್ದಾರೆ. ಈಗ ಲಾಲು ಪ್ರಸಾದ್ ಯಾದವ್ ಅವರ ಮಗ ಹೇಳ್ತಾ ಇದ್ದಾರೆ, ಇಂಡಿ ಮೈತ್ರಿಕೂಟ ಇದೆಯಲ್ಲ ಅದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತ, ನೀವು ರಾಜ್ಯಸಭೆ ಅಥವಾ ವಿಧಾನಸಭೆಗೆಲ್ಲ ಬರಬೇಡಿ. ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ತೇಜಸ್ವಿ ಯಾದವ್. ಇಂಡಿ ಕೂಟದಲ್ಲಿ ಸದ್ಯ ಕಾಂಗ್ರೆಸ್ ಏಕಾಂಗಿ, ಯಾರಿಗೂ ಬೇಡದ ಕೂಸಾಯಿತು ಕಾಂಗ್ರೆಸ್. ಈ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೋಡಿ, ಅದು ನಶಿಸಿ ಹೋಗ್ತಾ ಇದೆ ಒಂದು ರೀತಿಯಲ್ಲಿ. ಒಂದೋ ತಮ್ಮಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು. ಈ ಎಡಪಕ್ಷಗಳಿದೆಯಲ್ಲ, ಕಮ್ಯುನಿಸ್ಟ್ ಪಕ್ಷಗಳು, ಸಾರಿ ಟು ಸೇ ದಿಸ್, ನೀವು ಅರ್ಥ ಮಾಡ್ಕೋಬೇಕು. ಒಂದು ಕಾಲದಲ್ಲಿ ಹೇಗೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಡಪಕ್ಷಗಳು, ಈ ಆಧುನಿಕತೆ ಬಂದ ಹಾಗೇನೆ ಅವರು ಅಪ್ಡೇಟ್ ಆಗಲೇ ಇಲ್ಲ, ಅಲ್ಲೇ ಇದ್ದಾರೆ, ಅದೇ ಹಳೆಯ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಈ ಗ್ಲೋಬಲೈಸೇಷನ್ ಟೈಮಲ್ಲೂ ಕೂಡ ಇಲ್ಲ ಯೂನಿಯನ್, ಹಂಗಾಗಲ್ಲ ಅದು ಅಂತ. ನೀವು ಕಾಲ ಕಾಲಕ್ಕೆ ಬದಲಾಗಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ RSS ತಗೊಳ್ಳಿ. 2025ಕ್ಕೆ ವಿಜಯದಶಮಿಗೆ 100 ವರ್ಷ ಆಗುತ್ತೆ ಅದಕ್ಕೆ. ಇವರು ಕಳೆದ 90 ವರ್ಷಗಳ ಕಾಲ ಚಡ್ಡಿ ಬಿಟ್ಟರೆ ಬೇರೆ
ಪ್ಯಾಂಟ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅವರು. ಇಲ್ಲ, ಇದು ನಮ್ಮದು ಸಿಸ್ಟಮ್ ಇದು ಅಂತ. ಹಿಂಗೆ ಸಿಸ್ಟಮ್ ನಮ್ಮದು. ಚಡ್ಡಿ, ವೈಟು, ಶೂ, ಟೊಪ್ಪಿ, ದಂಡ. ಅವ್ರಿಗೆ ಗೊತ್ತಾಗ್ಬಿಡ್ತು ನೀವು ಹಿಂಗೆ ಮಾಡಿದ್ರೆ ಈಗಿನ ಜನ್ರೇಷನ್ ಚಡ್ಡಿ ಹಾಕೊಂಡು ಬರಲ್ಲ ಅಂತ. ಇಲ್ಲ, ನಮ್ಮದು ಮೂಲಭೂತ, ನಮ್ಮದು ಸನಾತನ ಅಂತ ಕೂತ್ಕೊಳ್ಳಿಲ್ಲ ಅವರು. ಅರ್ಥ ಆಯ್ತು ಅವರಿಗೆ, ಯಂಗ್ ಜನ್ರೇಷನ್. ಯಾಕಂದರೆ ಮನುಷ್ಯ ಬದುಕೋದೆ ಮ್ಯಾಕ್ಸಿಮಮ್ ಎಷ್ಟು 60-70 ವರ್ಷ. ಹೊಸ ನೀರು ಬರ್ತಾ ಇದ್ದಾಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಲ್ವಾ. ಗೊತ್ತಾಗ್ಬಿಡ್ತು ಅವ್ರಿಗೆ, ಯುವಕರು ಇನ್ನು ಮುಂದೆ ಬರಲ್ಲ RSSಗೆ ಈ ಚಡ್ಡಿ ಹಾಕ್ಕೊಂಡು ಕೂತ್ಕೊಂಡ್ರೆ ಅಂತ. ಏನು ಮಾಡಿದರು? ಪ್ಯಾಂಟು. ಆಮೇಲೆ ಕಾಕಿ ಚಡ್ಡಿ ಹಾಕೋದಕ್ಕೆ ಕೆಲವರಿಗೆ ಇರಿಸು ಮುರ್ಸಾಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಅದರ ಕಲರ್ ಕೂಡ ಚೇಂಜ್ ಮಾಡಿದರು. ಯಾಕೆ? ಸಂಘಟನೆ ಇಲ್ವೋ ಈಗ? ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗೆ ಕಮ್ಯುನಿಸ್ಟು ಅಪ್ಡೇಟ್ ಆಗಿಲ್ವೋ, ನಶಿಸಿ ಹೋಗ್ತಾ ಇದೆ. ಒಂದು ಕಾಲದಲ್ಲಿ 40-45 ಸೀಟ್ ಸರ್ ಕೇಂದ್ರ ಸರ್ಕಾರದಲ್ಲಿ. ಅವರೇ ಕಾಂಗ್ರೆಸ್ ಈಗ ಅದನ್ನೇ ಮಾಡ್ತಾ ಇದೆ. ಪದೇ ಪದೇ ಏನು ಹೇಳಿದ್ರು ಕೂಡ. ಅವತ್ತು ಇಂಡಿ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಏನು ಹೇಳಿದರು? ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅದಕ್ಕೆ ಒಂದು ಮಾಡೋಣ ಅಂತ. ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ ಉತ್ತರದಲ್ಲಿ ಕೇಳಲಿಕ್ಕಿಲ್ಲ, ಮತ್ತೊಂದು ಏನೋ ಒಂದು ಅಟ್ಲೀಸ್ಟ್ ನಾಮಕಾವಾಸ್ತೆ ಆದರೂ ಕರ್ನಾಟಕದವರಾದರೂ ಹೇಳಬೇಕಿತ್ತಲ್ಲ. ಹೌದಾ, ಇಂಡಿ ಮೈತ್ರಿಕೂಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಒಳ್ಳೆ ವಿಚಾರ, ಆದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಹೇಳಿಲ್ಲ ರೀ ಇವರು. ಈಗ ಇಂಡಿ ಕೂಟ ಖಾಲಿ, NDA ಜಾಲಿ ಜಾಲಿ ಜಾಲಿ. ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಇದೀಗ ಬಲಿಷ್ಠವಾಗ್ತಾ ಇದೆ. ನಿತೀಶ್ ಕುಮಾರ್ಗೆ ಲಾಲು ಪ್ರಸಾದ್ ಯಾದವ್ ಗಾಳ ಹಾಕಿದ್ರು, ಆದರೆ ಲಾಲು ಆಫರನ್ನು ತಿರಸ್ಕರಿಸಿಬಿಟ್ರು ನಿತೀಶ್ ಕುಮಾರ್. ಇವತ್ತು ಲಾಲು ಮಗ ಹೇಳ್ತಾರೆ ಇಂಡಿ ಮೈತ್ರಿಕೂಟ ಲೋಕಸಭೆಗೆ ಮಾತ್ರ, ವಿಧಾನಸಭೆಗಿಲ್ಲ. NDA ಬಿಟ್ಟು ಬರೋದೇ ಇಲ್ಲ ಅಂತ ನಿತೀಶ್ ಕುಮಾರ್. ಅವ್ರ ಪಲ್ಟುರಾಮ್ ಅಂತ ಹೆಸರಿದೆ. ಅತ್ತ ನಾಯ್ಡು ಆಂಧ್ರ ಪ್ರದೇಶದಲ್ಲಿ, ಇತ್ತ ಪವನ್ ಕಲ್ಯಾಣ್ ಅವರ ಮನೆಗೆದ್ದು ಬಿಟ್ಟರು ನರೇಂದ್ರ ಮೋದಿ. ಹೇಗೆ? ವಿಶಾಖಪಟ್ಟಣಂನಲ್ಲಿ ಮೊನ್ನೆ ಒಂದು ರೋಡ್ ಶೋ ಆಯಿತು. ನಾಯ್ಡು ಮತ್ತು ಪವನ್ ಅವರನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ರೋಡ್ ಶೋ ಮಾಡಿಬಿಟ್ರು. ಮೋದಿ ಬಂದಿದ್ದಕ್ಕೆ ನಾಯ್ಡು ಖುಷ್, ಪವನ್ ಕಲ್ಯಾಣ್ ಖುಷ್. ಈ ಇಬ್ಬರನ್ನು, ಇವರಿಗೆ ಬೇಕಿರುವಂಥ ಎಲ್ಲ ಸವಲತ್ತುಗಳನ್ನು, ವ್ಯವಸ್ಥೆಗಳನ್ನು ನರೇಂದ್ರ ಮೋದಿ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಟ್ಲೀಸ್ಟ್ ಕಾಂಗ್ರೆಸ್ಗೆ, ಅಟ್ಲೀಸ್ಟ್ ಡೆಲ್ಲಿಯಲ್ಲಿ ಅಟ್ಲೀಸ್ಟ್ BJP ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಪ್ಪ, ನಾವು ನೀವು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ, ಬೇಕಿದ್ರೆ ನಾಮಕಾವಸ್ಥೆಯಿಂದ 5 ಕಡೆ ಆಗ್ತೀವಪ್ಪ, ಮರ್ಯಾದೆ ಪ್ರಶ್ನೆ ಅಂತ ಕೇಳಿದರೆ ಅವ್ರು ಕೊಡ್ತಿದ್ರೇನು? ಅಲ್ಲೂ ನಾನು ನಂದಲ್ಲಿಡಲಿ ಅಂತ ಹೋಗಿದ್ದಾರೆ. ಈಗ ಉಳಿದ NDA ಎಲ್ಲ ಇಂಡಿ ಮೈತ್ರಿ ಮಿತ್ರ ಪಕ್ಷಗಳು ನೀವು ಏನು ಬೇಕಿದ್ರೆ ಮಾಡ್ಕೊಳ್ಳಿ, ನಾವಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂಡಿ ಕೂಟ ಖಾಲಿ ಖಾಲಿ. ಬಹುಶಃ ಇವರು ನಾಳೆ ಇಂಡಿ ಕೂಟ ನನಗನ್ಸುತ್ತೆ ಕಾಂಗ್ರೆಸ್ನ ಹೊರಗಿಟ್ಟು ಮಾಡಿಬಿಡತ್ತಾ ಅಂತ. 3ನೇ ಶಕ್ತಿ ಜನತಾ ಪರಿವಾರ ಅಂತ ಆ ಟೈಮಲ್ಲಿ ಆಯ್ತಲ್ಲ, ಮತ್ತೊಮ್ಮೆ ಆಗತ್ತಾ ಡೌಟ್ ಬರ್ತಾ ಇದೆ. NDA ಜಾಲಿ ಜಾಲಿ. ಓಕೆ.